ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಪಕೋಡ. ಉಂಡೆ ಪಕೋಡ ಅಂತ ಕೂಡ ಇದನ್ನ ಹೇಳ್ತಾರೆ. ಮದುವೆ ಮನೆಗಳಲ್ಲಿ ಇದನ್ನ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬಾ ಬೇಗ ರೆಡಿ ಆಗುತ್ತೆ. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿದಕ್ಕೆ ಒಂದು ಕಪ್ಪಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀರಾ ಆ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ. ಮತ್ತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತಗೊಳ್ಳಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಕಡಲೆ ತಗೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. 1/4 ಚಮಚದಷ್ಟು ಚಕ್ಕೆ ಲವಂಗದ ಪುಡಿ. 1 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಸಣ್ಣದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ರುಚಿಗೆ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ. ಮೊದಲು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀವು ಸ್ವಲ್ಪ ಇದನ್ನ ಈ ಥರ ಕಿವುಚ್ಕೊಂಡು ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಾದಿರೋ ಅಂತ ಎಣ್ಣೆ ಹಾಕ್ಕೊಳ್ಳಿ. 1/4 ಸೌಟಷ್ಟು. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಸುಡ್ತಾ ಇರುತ್ತೆ, ಮೊದಲು ಕೈ ಹಾಕ್ಬೇಡಿ. ಒಂದ್ಸತಿ ಎಲ್ಲ ಮಿಕ್ಸ್ ಆದ್ಮೇಲೆ ಕೈ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ತುಂಬಾ ತೆಳ್ಳಗೆ ನೀವು ಈರುಳ್ಳಿ ಬೋಂಡ ಎಲ್ಲ ಮಾಡ್ಕೋತೀರಲ್ಲ ಆ ಥರ ಕಲಿಸ್ಕೋಬಾರ್ದು. ಇದು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿರ್ಬೇಕು. ನಾನು ತೋರಿಸ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಗಟ್ಟಿಗೆ ಕಲಿಸ್ಕೋಬೇಕು. ನಾನು ತೋರಿಸ್ತೀನಿ ಯಾವ ಥರ ಕಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಮತ್ತೇನು ಮಾಡಬೇಕು ಅಂತ ಅಂದರೆ, ನೀವೇನಾದರೂ ಲೇಟಾಗಿ ಮಾಡ್ಕೋತೀರಾ ಅಂದರೆ ನೀರನ್ನ ಮಿಕ್ಸ್ ಮಾಡಿ ಇಡಬೇಡಿ. ಈರುಳ್ಳಿ ಮೊದಲೇ ನೀರು ಬಿಟ್ಕೊಳ್ಳೋದ್ರಿಂದ ನೀವು ನೀರು ಹಾಕಿ ಇಟ್ಬಿಟ್ರೆ ಪಕೋಡ ಥರ ಆಗೋದಿಲ್ಲ, ಅದು ಬಜ್ಜಿ ಥರ ಆಗಿಬಿಡುತ್ತೆ. ನೀವು ಯಾವಾಗ ಮಾಡ್ಕೋಬೇಕು ಅಂತೀರಾ ಮೊದಲೆಲ್ಲ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀರು ಮಾತ್ರ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಬಿಟ್ಟು ಕಲಿಸ್ಕೊಂಡು ನೀವು ಮಾಡ್ಕೋಬೇಕು. ನೋಡಿ, ರೆಡಿ ಇದೆ. ನೋಡಿ, ಇಷ್ಟು ಮೆತ್ತಗೆ ಎಷ್ಟೇ ಇರಬೇಕಿದು, ತುಂಬ ಮೆತ್ತಗೆ ಮಾಡ್ಕೊಬಿಡಿ. ಇವಾಗ ಉಂಡೆಗಳನ್ನ ಲೈಟಾಗಿ ನೀವು ಈ ಥರ ರೌಂಡ್ ಮಾಡಿ ಇಟ್ಕೋಬೇಕು. ತುಂಬ ನೀವು ಪ್ರೆಸ್ ಮಾಡಿ ಉಂಡೆ ಮಾಡಿಬಿಟ್ರಿ ಅಂದರೆ ಒಳಗಡೆ ಯಾವುದೇ ಕಾರಣಕ್ಕೂ ಬೇಯಲ್ಲ, ಹಸಿ ಹಸಿ ಇರುತ್ತೆ, ಮೇಲ್ ಮಾತ್ರ ಬೆಂದಿರುತ್ತೆ. ನಿಮಗೆ ಎಷ್ಟು ದೊಡ್ಡಗೆ ಬೇಕೋ ಅಷ್ಟು ದೊಡ್ಡಗೆ ನೀವು ಮಾಡ್ಕೋಬೋದು. ನೋಡಿ, ಈ ಥರ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋತಾ ಹೋಗಿ. ಈಸಿ ಆಗುತ್ತೆ ನಿಮಗೆ. ಒಂದೊಂದೇ ಉಂಡೆ ಮಾಡಿ ಹಾಕೋದಕ್ಕಿಂತ ಒಂದ್ಸತಿ ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆಲಿ ಹಾಕಿದ್ರೆ ಈಸಿ ಆಗುತ್ತೆ. ನೋಡಿ, ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನಲ್ಲಿ ಇದನ್ನ ಕರ್ಕೊಳ್ಳೋಣ. ಎಣ್ಣೆ ಒಂದ್ಸರಿ ಕಾದ್ಮೇಲೆ ಇದನ್ನ ನೀವು ಲೋ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ. ಹೈಯಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಬೆಂದ್ಬಿಡತ್ತೆ, ಒಳಗಡೆ ಒಂಚೂರು ಬೆಂದಿರೋದಿಲ್ಲ. ಸೊ ಇವಾಗ ನಿಧಾನಕ್ಕೆ ಒಂದೊಂದೇ ಹಾಕೋತಾ ಹೋಗಿ. ಇದರಲ್ಲಿ ಬೋಂಡಾಗ ನೀವು ಎಣ್ಣೆ ಹಾಕ್ತಾ ಕಮ್ಮಿ ಹಾಕಕ್ಕೆ ಹೋಗ್ಬೇಡಿ. ಬೋಂಡ ಎಷ್ಟು ಮುಳುಗೋಕ್ಕೆ ಬೇಕು ಅಷ್ಟು ಎಣ್ಣೆ ಹಾಕಿ, ಇಲ್ಲ ಬೋಂಡ ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಕಮ್ಮಿ ಎಣ್ಣೆ ಹಿಡಿಯುತ್ತೆ. ನೋಡಿ, ಇದನ್ನ ನಿಧಾನಕ್ಕೆ ಒಂದ್ಸತಿ ಈ ಥರ ಮಾಡಿ ಪದೇ ಪದೇ ಅಲ್ಲಾಡ್ಸೋಕೆ ಹೋಗ್ಬೇಡಿ. ನೋಡಿ, ಈಗ ಲೈಟಾಗಿ ಕಲರ್ ಬರೋಕ್ಕೆ ಶುರು ಆಗಿದೆ. ನೋಡಿರಿ, ಇಷ್ಟು ಕಲರ್ ಬಂದರೆ ಸಾಕು. ಇದನ್ನ ಎತ್ಬಿಟ್ಟು ಪ್ಲೇಟಲ್ಲಿ ಇಟ್ಕೊಳ್ಳಿ. ಎಣ್ಣೆಯಿಂದ ಹೊರಗೆ ತೆಗೆದ್ಮೇಲೂ ಇದ್ರ ಕಲರ್ ಸ್ವಲ್ಪ ಡಾರ್ಕಾಗಿ ಚೇಂಜ್ ಆಗುತ್ತೆ. ಉಂಡೆ ಪಕೋಡ ನೋಡಿ ಇವಾಗ ರೆಡಿ ಇದೆ. ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿ ಆಗಿದೆಯೋ ಒಳಗಡೆಯಿಂದ ಅಷ್ಟೇ ಸಾಫ್ಟ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.